ನೋಡಿ, ಜಾತಕ ಇತ್ಯಾದಿ ಎಲ್ಲ ಬರೆದು ಅವ್ರ ವಿಚಾರ ಸರಿಯಾಗಿ ಹೇಳಬೇಕು ಅಂತಂದರೆ ನಮಗೆ ಹುಟ್ಟಿದ ಸಮಯ ಸರಿಯಾಗಿ ಹೇಳಬೇಕು. ಹುಟ್ಟಿದ ಸಮಯದಲ್ಲಿ ವ್ಯತ್ಯಾಸ ಆಗೋಗ್ಬಿಟ್ರೆ ಎಲ್ಲ ವ್ಯತ್ಯಾಸ ಆಗಿಬಿಡುತ್ತೆ. ಭೂಮಿಗೆ ಮಗು ಬೀಳೋದು ಮನುಷ್ಯರಲ್ಲ, ಪ್ರಾಣಿಗಳಲ್ಲ. ಸಿಸೇರಿಯನ್ ಆದರೆ ನಾವು ಗಡಿಯಾರ ಇಟ್ಕೊಂಡು ಇಂಥ ಟೈಮ್ ಅಂತ ಹೊಟ್ಟೆ ಕುಯ್ದು ತೆಗಿಬಹುದಾ? ಅದು ಯಾವಾಗ ಜೀವವು ತಾಯಿಯ ಗರ್ಭದೊಳಗೆ ಬಂದು ಸೇರಿ ಅಲ್ಲಿ ಗರ್ಭ ಬೆಳೆಯೋದಕ್ಕೆ ಪ್ರಾರಂಭ ಆಯಿತು, ಯಾರಿಗೆ ಗೊತ್ತಿದೆ? ಇವತ್ತು ವಿಜ್ಞಾನ ಇಷ್ಟು ಮುಂದುವರೆದೆ ಆ ಖಚಿತವಾದಂಥ ಸಮಯವನ್ನು ಹೇಳೋದಕ್ಕೆ ಈಗಲೂ ಆಗಿಲ್ಲ, ಒಂದು ಊಹೆ ಮಾಡ್ತಾರೆ ಅಷ್ಟೇ. ಅಂದರೆ ನಿಜವಾಗಿ ಹೇಳೋದ್ರೆ ಆ ಸಮಯ ಬಹುಶಃ ಹುಟ್ಟಿದ ಸಮಯ ಅಂತ ನಾವು ಹೇಳಬಹುದೇನೋ, ಆದರೆ ಅದನ್ನು ಹೇಳೋಕ್ಕಾಗೋದಿಲ್ಲ. ಹಾಗಾಗಿ ಇನ್ನು ಯಾವುದೇ ಸಮಯವನ್ನು ನಾವು ತೊಗೊಂಡ್ರೂ ಕೂಡ ಅದು ಸರಿಯಾಗೋದೇ ಇಲ್ಲ. ಗಡಿಯಾರಗಳು ಒಂದೊಂದು ಗಡಿಯಾರ ಒಂದೊಂದು ಸಮಯ ತೋರಿಸುತ್ತೆ, ಎಷ್ಟೋ ವ್ಯತ್ಯಾಸ ಇರುತ್ತೆ. ಹಾಗೆ ಯಾವ ಗಡಿಯಾರ ಸಮಯ ತೊಗೊಳ್ಳೋಣ? ಒಂದೆಲ್ಲ 10:50 ತೋರಿಸುತ್ತೆ, ಒಂದೆಲ್ಲ 10:40 ತೋರಿಸುತ್ತೆ, ಒಂದೆಲ್ಲ 11 ಗಂಟೆ ತೋರಿಸುತ್ತೆ. ಯಾವುದು ಸರಿ? ಇವೆಲ್ಲ ಸಮಸ್ಯೆಗಳು ಬರುತ್ತೆ. ಇದಕ್ಕಿಂತ ಹೆಚ್ಚಾಗಿ ಕಾಲದ ವಿಚಾರದಲ್ಲಿ ಬಹಳ ಮುಖ್ಯವಾದಂತ ತಿಳ್ಕೋಬೇಕಾದೇನೆಂದರೆ, ಅಲ್ಲ ಹಾಗಾದ್ರೆ ಈಗ ಮದುವೆ ಅದಕ್ಕೆ ಜಾತಕಗಳನ್ನ ನೋಡೋದು, ಒಂದು ಮುಹೂರ್ತ ಇಟ್ಕೊಡೋದು, 2 ಜಾತಕ ಹೊಂದಿದ್ಯಾ ನೋಡೋದು, ಇದಕ್ಕೆ ಹಿಂದೆ ತರ್ಕ ಇಲ್ಲ ಅಂತೀರಾ? ಜಾತಕ ನೋಡಿ ಮಾಡಿದ್ದೆಲ್ಲ ಚೆನ್ನಾಗಿದೆ ಹೇಳಕ್ಕಾಗಲ್ಲ. ಹೌದು. ಜಾತಕ ನೋಡದೆ ಮಾಡಿದ್ದೆಲ್ಲ ಹಾಳಾಗಿ ಹೋಗಿದೆ ಅದು ಹೇಳಕ್ಕಾಗಲ್ಲ. ಅಂದ್ರೆ ಏನಾಯ್ತು? ಚೆನ್ನಾಗಿರೋದಕ್ಕೂ ಜಾತಕಕ್ಕೂ ಸಂಬಂಧ ಇಲ್ಲ ಅಂತ ತೀರ್ಮಾನ ಆಗುತ್ತೆ ತರ್ಕಬದ್ಧವಾಗಿ. ಹಾಗಾದ್ರೆ ಈ ಭವಿಷ್ಯ ಅಂತ ಹೇಳ್ತಾರಲ್ಲ, ಅದೆಲ್ಲ ಸುಳ್ಳ? ಯಾವುದೇ ಪತ್ರಿಕೆ ತೆಗಿರಿ, ವಾರದ ಭವಿಷ್ಯ ಅಂತ ಏನೋ ಇರುತ್ತೆ. ಆಮೇಲೆ ಇದ್ರ ಜೊತೆಗೆ ಅಂದರೆ ಈ ಗ್ರಹಗಳ ವಿಚಾರ ಒಂದು ಸ್ವಲ್ಪ ವಿಮರ್ಶೆ ಮಾಡ್ಕೊಂಡಿದ್ದಾಯಿತು. ನಂತರದ್ದು ಕಾಲ. ಈ ಕಾಲ ಕೂಡ ನಮಗೆ ಈ ಫಲಿತ ಜ್ಯೋತಿಷದಲ್ಲಿ ಬಹಳ ಮುಖ್ಯವಾಗಿ ಈ ಲೆಕ್ಕಾಚಾರಕ್ಕೆಲ್ಲ ತಗೋತಾರೆ. ಈ ಕಾಲದ್ರ ಬಗ್ಗೆ 2 ಅಂಶಗಳಿದೆ ನೋಡಿ. ಜಾತಕ ಇತ್ಯಾದಿ ಎಲ್ಲ ಬರೆದು ಅವ್ರ ವಿಚಾರ ಸರಿಯಾಗಿ ಹೇಳಬೇಕು ಅಂತಂದರೆ ನಮಗೆ ಹುಟ್ಟಿದ ಸಮಯ ಸರಿಯಾಗಿ ಹೇಳಬೇಕು. ಹುಟ್ಟಿದ ಸಮಯದಲ್ಲಿ ವ್ಯತ್ಯಾಸ ಆಗೋಗ್ಬಿಟ್ರೆ ಎಲ್ಲ ವ್ಯತ್ಯಾಸ ಆಗಿಬಿಡುತ್ತೆ, ನಮ್ದೇನು ತಪ್ಪಿಲ್ಲ. ಹೌದು. ಈ ಥರ ಹೇಳ್ತಕ್ಕಂಥ ಒಂದು ವಾದ ಇದೆ. ಇಲ್ಲಿ ಪ್ರಶ್ನೆ ಅಂತಂದರೆ ಹುಟ್ಟಿದ ಸಮಯ ಅಂದರೆ ಯಾವುದು? ಇಲ್ಲಿ ಒಬ್ಬರು ಒಂಥರ ಆಗತ್ತೆ. ಭೂಪತನ ಕಾಲ ಅಂತ ಹೇಳ್ತಾರೆ. ಭೂಮಿಗೆ ಮಗು ಬೀಳೋದು ಮನುಷ್ಯರಲ್ಲ, ಪ್ರಾಣಿಗಳಲ್ಲ. ಪ್ರಾಣಿಗಳಲ್ಲಿ ಮನುಷ್ಯರ ಮಗುನ ಭೂಮಿಗೆ ಬೀಳೋ ಥರ ಏನು ಹೆರಿಗೆ ಆಗೋದಿಲ್ಲ. ಹಾಗಾಗಿ ಭೂಪತನ ಅಂತಕ್ಕಂಥದ್ದು ಅವೈಜ್ಞಾನಿಕ ಮನುಷ್ಯರ ವಿಚಾರದಲ್ಲಿ. ಇನ್ಯಾವುದು? ಅದೇ ಹೆರಿಗೆ ಆಗೋ ಸಮಯ, ತಲೆ ಹೊರಗೆ ಬರುವಂಥ ಸಮಯ ಅಂತ ಕೆಲವರಂತಾರೆ. ಎಷ್ಟೋ ಸಂದರ್ಭದಲ್ಲಿ ಸಿಸೇರಿಯನ್ ಮಾಡಿ ಹೊಟ್ಟೆ ಕುಯ್ದು ತೆಗೆದ್ರೆ ತಲೆ ಹೊರಗೆ ಬರೋ ವಿಚಾರ ಏನು ಬಂತು? ಸರಿ, ಒಟ್ಟಾರೆ ತಾಯಿಯ ಗರ್ಭದಿಂದ ಶಿಶು ಆಚೆ ಬರುವ ಸಮಯ ಅಂತ. ಸಿಸೇರಿಯನ್ ಆದರೆ ನಾವು ಗಡಿಯಾರ ಇಟ್ಕೊಂಡು ಇಂಥ ಟೈಮ್ ಅಂತ ಹೊಟ್ಟೆ ಕುಯ್ದು ತೆಗಿಬಹುದಾ? ಈಗ ಹಂಗೆ ಮಾಡ್ತಿದ್ದಾರೆ, ಶುಭ ಕಾಲ ನೋಡಿ ಅಂತ ಹೇಳಿ ಮಾಡ್ತಾ ಇದ್ದಾರೆ. ಹಾಗಾಗಿ ಏನಾಯ್ತು? ಅದು ಯಾವ ರೀತಿ ಆಗಬೇಕು ಅನ್ನೋದು ನಾವೇ ನಮ್ಮ ಅಧೀನದಲ್ಲೇ ಇಟ್ಕೊಂಡು ಹಾಗೆ ಹೊರತು ಅದು ಸಹಜವಾಗಾದಂಥ ಕ್ರಿಯೆ ಅಲ್ಲ. ಇನ್ನೂ ಸೂಕ್ಷ್ಮವಾಗಿ ನಾವು ನೋಡೋದು ಹೋದರೆ ಆ ಜೀವ ಆ ಶರೀರಕ್ಕೆ ಬಂದಿದ್ಯಾವಾಗ ಅದು ನಿಜವಾಗ್ಲೂ ಅದರ ಜನನ ಕಾಲ. ಅದು ಯಾವಾಗ ಜೀವವು ತಾಯಿಯ ಗರ್ಭದೊಳಗೆ ಬಂದು ಸೇರಿ ಅಲ್ಲಿ ಗರ್ಭ ಬೆಳೆಯೋದಕ್ಕೆ ಪ್ರಾರಂಭ ಆಯಿತು, ಯಾರಿಗೆ ಗೊತ್ತಿದೆ? ಇವತ್ತು ವಿಜ್ಞಾನ ಇಷ್ಟು ಮುಂದುವರೆದೆ ಆ ಖಚಿತವಾದಂಥ ಸಮಯವನ್ನು ಹೇಳೋದಕ್ಕೆ ಈಗಲೂ ಆಗಿಲ್ಲ, ಒಂದು ಊಹೆ ಮಾಡ್ತಾರೆ ಅಷ್ಟೇ. ಅಂದರೆ ನಿಜವಾಗಿ ಹೇಳೋದ್ರೆ ಆ ಸಮಯ ಬಹುಶಃ ಹುಟ್ಟಿದ ಸಮಯ ಅಂತ ನಾವು ಹೇಳಬಹುದೇನೋ, ಆದರೆ ಅದನ್ನು ಹೇಳೋಕ್ಕಾಗೋದಿಲ್ಲ. ಹಾಗಾಗಿ ಇನ್ನು ಯಾವುದೇ ಸಮಯವನ್ನು ನಾವು ತೊಗೊಂಡ್ರೂ ಕೂಡ ಅದು ಸರಿಯಾಗೋದೇ ಇಲ್ಲ. ಗಡಿಯಾರಗಳು ಒಂದೊಂದು ಗಡಿಯಾರ ಒಂದೊಂದು ಸಮಯ ತೋರಿಸುತ್ತೆ, ಎಷ್ಟೋ ವ್ಯತ್ಯಾಸ ಇರುತ್ತೆ. ಹಾಗೆ ಯಾವ ಗಡಿಯಾರ ಸಮಯ ತೊಗೊಳ್ಳೋಣ? ಒಂದೆಲ್ಲ 10:50 ತೋರಿಸುತ್ತೆ, ಒಂದೆಲ್ಲ 10:40 ತೋರಿಸುತ್ತೆ, ಒಂದೆಲ್ಲ 11 ಗಂಟೆ ತೋರಿಸುತ್ತೆ. ಯಾವುದು ಸರಿ? ಇವೆಲ್ಲ ಸಮಸ್ಯೆಗಳು ಬರುತ್ತೆ. ಇದಕ್ಕಿಂತ ಹೆಚ್ಚಾಗಿ ಕಾಲದ ವಿಚಾರದಲ್ಲಿ ಬಹಳ ಮುಖ್ಯವಾದಂತ ತಿಳ್ಕೋಬೇಕಾದೇನೆಂದರೆ, ಇವಾಗ ನಾನು ಇಲ್ಲಿ ಭಾರತದಲ್ಲಿ ಬೆಂಗಳೂರಿನಲ್ಲಿ ಇದ್ದೇನೆ, ನೀನು ಅಮೇರಿಕಾದಲ್ಲಿದೆಯಾ ಅಂತ ಇಟ್ಕೊಂಡೆ. ನಾನು ನಿನಗೆ ಒಂದು ಫೋನ್ ಮಾಡ್ತೀನಿ, ಏನಮ್ಮ ಹೇಗಿದೆ, ಏನು ಸಮಾಚಾರ ಅಂತ. ಇಲ್ಲಿ ನಾನು ಫೋನ್ ಮಾಡುವಾಗ ನನಗೆ ಇಲ್ಲಿ ರಾತ್ರಿ, ಹೌದು. ಅಲ್ಲಿ ನೀನು ಫೋನ್ಗೆ ಉತ್ತರ ಹೇಳುವಾಗ ನಿನಗೆ ಬೆಳಿಗ್ಗೆ. ಆದರೆ ನಾವಿಬ್ಬರೂ ಮಾತಾಡ್ತಾ ಇರೋದು ಒಂದೇ ಕಾಲದಲ್ಲಿ, ಇದರ್ಥ ಮಾಡ್ಕೋಬೇಕು. ಅಟ್ ದಿ ಸೇಮ್ ಟೈಮ್ ನಾನು ನೀನು ಮಾತಾಡ್ತಾ ಇದ್ದೇವೆ. ಈ ಟೈಮ್ ಏನು ಅಂದರೆ, ನೀನು ಹಗಲು ಅಂತೀಯ, ನಾನು ರಾತ್ರಿ ಅಂತೀನಿ, ನಾನು 10 ಗಂಟೆ ಅಂತೀಯ, ನೀನು 8:15 ಗಂಟೆ ಅಂತೀಯ. ಗೊತ್ತಾಯ್ತು. ಹಾಗಾದ್ರೆ ಅದು ಸರಿನಾ ಇದು ಸರಿನಾ? ಇವಾಗ ಹಗಲು ಕಾಲ ಅಂತ ಹೇಳೋಣ, ರಾತ್ರಿ ಕಾಲ ಅಂತ ಹೇಳೋಣ. ನಿನಗೆ ಹಗಲು, ನನಗೆ ರಾತ್ರಿ.
ಆದರೆ ಕಾಲ ಮಾತ್ರ ಒಂದೇ. ಅಂದರೆ ಒಂದೇ ಕಾಲವನ್ನೇ ಒಬ್ಬರು ಹಗಲು ಅಂತ, ಒಬ್ಬರು ರಾತ್ರಿ ಅಂತ, ಒಬ್ಬರು 8 ಗಂಟೆ ಅಂತ, ಒಬ್ಬರು 10 ಗಂಟೆ ಅಂತ, ಒಬ್ಬರು 12 ಗಂಟೆ, ಬೇರೆ ಬೇರೆ ಲೆಕ್ಕಾಚಾರದಲ್ಲಿ ಹೇಳ್ತೀವಿ. ಸಾರಾಂಶ ಏನು? ಕಾಲವು ಸಾಪೇಕ್ಷ, ಅಂದರೆ ರಿಲೇಟಿವ್. ರಿಲೇಟಿವ್ ಅಂತಂದರೆ ಅದು ಒಂದೊಂದು ಸ್ಥಳಕ್ಕೆ ಒಂದೊಂದು ರೀತಿಯಲ್ಲಿ ಇರುತ್ತೆ ಹೊರತು ಕಾಲ ಅನ್ನುವಂಥದ್ದೇನಿದೆ ಪ್ರತ್ಯೇಕವಾಗಿ ಅದಕ್ಕೆ ಅದರದೇ ಆದಂತಹ ಅಳತೆ ಇಲ್ಲ. ನಮ್ಮ ಸ್ಥಳ, ನಮ್ಮ ದೇಶ, ಇದರ ಆಧಾರದ ಮೇಲೆ ನಾವು ಅದಕ್ಕೆ ನಮ್ಮದೇ ಆದಂಥ ಒಂದು ಲೆಕ್ಕಾಚಾರ ಕೊಟ್ಕೋತೇವೆ. ಇದು ಹೇಗಾಯಿತು? ಬ್ರಿಟಿಷರು ಜಗತ್ತಿನ ಬಹುಭಾಗ ಆಳ್ತಾ ಇದ್ದಂಥ ಸಂದರ್ಭದಲ್ಲಿ ಇಂಟರ್ನ್ಯಾಷನಲ್ ಡೇಟ್ ಲೈನ್ ಅಂತ ಹೇಳಿ ಆ ಗ್ರೀನ್ವಿಚ್ ಮೂಲಕ ಹೋಗ್ತಕ್ಕಂಥದ್ದೇನಿದೆ ಇದು, ಅದರ ಈ ಕಡೆ 1 ತಾರೀಕು, ಈ ಕಡೆ ಮತ್ತೊಂದು ತಾರೀಕು ಅಂತ ಮಾಡಿದ್ರು. ಬಹುಶಃ ಆವತ್ತಿನ ದಿವಸ ಭಾರತದವರೇನೇ ಜಗತ್ತಿನಲ್ಲಿ ಮುಂದೆ ಇದ್ದಿದ್ರು ಅಂತ ಕಾಣುತ್ತೆ ಅಂತ ಇಟ್ಕೋಣ. ಆವಾಗ ನಾವು ದೆಹಲಿ ಮೂಲಕ ಹೋಗ್ತಕ್ಕಂಥದ್ದೇನೇ ಇಂಟರ್ನ್ಯಾಷನಲ್ ಡೇಟ್ ಲೈನು, ಈ ಕಡೆ 1 ತಾರೀಕು, ಈ ಕಡೆ 1 ತಾರೀಕು ಅಂತ ಮಾಡ್ತಾ ಇದ್ವಿ. ಅಂದರೆ ಇದು ವ್ಯಕ್ತಿಯಿಂದ ನಿರ್ಮಿತವಾದಂತಹ ಒಂದು ವ್ಯವಸ್ಥೆಯೇ ಹೊರತು ಕಾಲಕ್ಕೆ ಸಂಬಂಧಪಟ್ಟಿದ್ದು. ನಿಜವಾಗಿ ಕಾಲ ಏನಿದೆ ಅದನ್ನು ಅಳತೆ ಮಾಡುವಾಗ ನಿರಪೇಕ್ಷವಾಗಿರ್ತಕ್ಕಂಥ ವ್ಯವಸ್ಥೆ ಇಲ್ಲ, ಅದೆಲ್ಲ ರಿಲೇಟಿವ್ ವ್ಯವಸ್ಥೆನೇ. ಅದರ ಆಧಾರದ ಮೇಲೆ ನಾನು ಫಲ ಹೀಗೆ ಬರುತ್ತೆ ಹಾಗೆ ಬರುತ್ತೆ ಅಂತ ಹೇಳೋದು ಸಾಪೇಕ್ಷವಾಗಿರ್ತಕ್ಕಂತಹ ಅಲ್ಲಾಡ್ತಾ ಇರತಕ್ಕಂಥ ಕಾಲದ ಮೇಲೆ ಹೇಳಿರ್ತಕ್ಕಂಥ ಅಲ್ಲಾಡುವಂತಹ ಫಲ, ದೃಢತೆ ಇಲ್ಲ ಅದಕ್ಕೆ. ಈ ವಿಜ್ಞಾನ ಇದೆ ಅಲ್ಲ. ಹಾಗಾದ್ರೆ ಈಗ ಮದುವೆ, ಅದಕ್ಕೆ ಜಾತಕಗಳನ್ನ ನೋಡೋದು, ಒಂದು ಮುಹೂರ್ತ ಇಟ್ಕೊಡೋದು, 2 ಜಾತಕ ಹೊಂದಿದ್ಯಾ ನೋಡೋದು, ಇದರ ಹಿಂದೆ ತರ್ಕ ಇಲ್ಲ ಅಂತೀರಾ? ತರ್ಕಬದ್ಧವಾಗಿ 1-2 ಪ್ರಶ್ನೆ ಕೇಳ್ತೀನಿ ಅದಕ್ಕೆ ಮುಂಚೆ. ಈ ತರಹ ಜಾತಕ ನೋಡಿ ಮದುವೆಗಳು ಮಾಡ್ತಕ್ಕಂಥದ್ದು ಇಡೀ ಜಗತ್ತಿನಲ್ಲಿ ಬಹುಶಃ ಶೇಕಡ ಎಷ್ಟಿರಬಹುದು? ನಮ್ಮಲ್ಲಿ ಮಾತ್ರ ಇದೆಯೋ ಏನೋ, ನೆಗ್ಲಿಜಿಬಲ್ ಅಂತ, ಅಂದರೆ ಲೆಕ್ಕಕ್ಕೆ ಇರುವಷ್ಟು ಕಡಿಮೆ ಸಂಖ್ಯೆ. ಹೌದು. ಎಲ್ಲಿ ಒಂದು ಅಂಶ. ಈಗ ಈ ಜಾತಕಗಳನ್ನು ನೋಡಿ ಮಾಡಿರ್ತಕ್ಕಂತಹ ಮದುವೆಗಳು ಎಲ್ಲವೂ ಕೂಡ ಸರಿಯಾಗಿದೆ, ಅವರ ದಾಂಪತ್ಯ ಜೀವನ ಚೆನ್ನಾಗಿದೆಯೇ? ಇಲ್ಲ. ಹೌದಾ? ಹೌದು. ಹಾಗೇನೆ ಎಲ್ಲೆಲ್ಲಿ ಈ ಜಾತಕವನ್ನೇ ನೋಡದೆ ಬಹುಪಾಲಿರೋದು ಅದೇನೇ ವಿವಾಹಗಳನ್ನ ಮಾಡಿದ್ದಾರೆ, ಹಾಗಾದ್ರೆ ಅಲ್ಲೆಲ್ಲ ಕಡೆ ದಾಂಪತ್ಯ ಜೀವನ ಹಾಳಾಗಿ ಹೋಗ್ತಿದ್ಯಾ? ಇಲ್ಲ. ಆದ್ರೆ ಈ ನೆಲೆ ಎರಡಕ್ಕೂ ಇಲ್ಲ ಅಂತ ನೀನು ಹೇಳಿದ ಮೇಲೆ ಸರಿಯಾಗಿ ಅರ್ಥ ಮಾಡ್ಕೊ. ಇದೇ ತರ್ಕ, ಏನು ತರ್ಕ ಇಲ್ಲ ಅಂದ್ವಲ್ಲ, ತರ್ಕ ಈ ತರಹ ಇದೆ ಅಷ್ಟೇ. ನೀನು ಜಾತಕ ನೋಡಿ ಮಾಡಿದ್ದೆಲ್ಲ ಚೆನ್ನಾಗಿದೆ ಹೇಳಕ್ಕಾಗಲ್ಲ, ಜಾತಕ ನೋಡದೆ ಮಾಡಿದ್ದೆಲ್ಲ ಹಾಳಾಗಿ ಹೋಗಿದೆ ಅದು ಹೇಳಕ್ಕಾಗಲ್ಲ. ಅಂದ್ರೆ ಏನಾಯ್ತು? ಚೆನ್ನಾಗಿರೋದಕ್ಕೂ ಜಾತಕಕ್ಕೂ ಸಂಬಂಧ ಇಲ್ಲ ಅಂತ ತೀರ್ಮಾನ ಆಗುತ್ತೆ ತರ್ಕಬದ್ಧವಾಗಿ. ಅಂದ್ರೆ ನಿಜವಾಗ್ಲೂ ನಾವು ಗಂಡು ಹೆಣ್ಣು ಅಥವಾ ಒಂದು ದಾಂಪತ್ಯ ಜೀವನದ ವ್ಯವಸ್ಥೆ ಮಾಡೋ ಸಂದರ್ಭದಲ್ಲಿ ಅವರಿಬ್ಬರ ಗುಣ ಏನು, ಅವರಿಬ್ಬರ ಸ್ವಭಾವ ಏನು, ಅವರ ಜೀವನ ಶೈಲಿ ಏನು, ಅವರ ಇಷ್ಟ ಅನಿಷ್ಟಗಳೇನು, ಅವರ ಜೀವನದ ಗುರಿ ಏನು ಇತ್ಯಾದಿಗಳನ್ನು ನೋಡಿ ಮಾಡೋದಕ್ಕೆ ಒಂದು ಸ್ವಲ್ಪ ಮನೋವಿಜ್ಞಾನದ ಆಧಾರ ಇದೆಯೇ ಹೊರತು ಜಾತಿಯೋ ಜಾತಕವೋ ಆಸ್ತಿಯೋ ಅಧಿಕಾರವೋ ಇತ್ಯಾದಿಗಳನ್ನು ನೋಡಿ ಮಾಡತಕ್ಕಂಥ ವ್ಯವಸ್ಥೆ ಇದೆಯಲ್ಲ, ಅದು ಸಂಪೂರ್ಣ ಅತಾರ್ಕಿಕವೇ, ಅಮಾನವೀಯವೇ. ಇದನ್ನು ನಾವು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಂಡಾಗ ನಿನ್ನ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಅಲ್ಲ, ಈಗ ನೋಡದೆಯೂ ಮಾಡಬಹುದು, ನೋಡಿಯೂ ಮಾಡಬಹುದು. ಅಂದ್ರೆ ನಾವು ನೋಡಿ ಮಾಡಿದ್ದು ಕೆಲವೆಲ್ಲ ಉತ್ತಮ ಉದಾಹರಣೆ ನೋಡಿದೀವಿ, ಹಾಗಾಗಿ ನಾವು ನೋಡಿ ಮಾಡ್ತೀವಿ ಅಂತ ಹೇಳ್ತಾರೆ. ಅದು ನಿಯಮ ಅಲ್ಲ, ಅದು ಕಾಕತಾಳೀಯವಾಗಿ ಆಗಿರುತ್ತೆ ಅಷ್ಟೇನೇನೆ. ನಿಯಮ ಅಂತ ಆಗ್ಬೇಕಾರೇನು, ಎಲ್ಲೆಲ್ಲಿ ನೋಡಿ ಮಾಡಿದ್ದೇವೋ ಅಲ್ಲೆಲ್ಲ ನಮಗೆ ಸರಿಯಾದ ಫಲ ಬಂದಿರಬೇಕು, ಎಲ್ಲೆಲ್ಲಿ ನೋಡದೆ ಮಾಡಿದ್ದೇವೋ ಅಲ್ಲೆಲ್ಲ ಸರಿಯಾದ ಫಲ ಬರಬಾರ್ದು. ಹೀಗಿದ್ರೆ ಅದೊಂದು ನಿಯಮ ಅಂತ ಆಗುತ್ತೆ. ಕೆಲವು ಕಡೆ ಆಗಿದೆ, ಕೆಲವು ಕಡೆ ಆಗಲ್ಲ, ಎಲ್ಲೋ ಆಯಿತು, ಆಗಿರೋದು ಉಂಟು, ಆಗದೇ ಇರೋದು ಉಂಟು ಅಂತಂದ್ರೆ ಅಲ್ಲಿ ನಿಯಮ ವ್ಯವಸ್ಥೆ ಇದೆ ಅಂತ ಅರ್ಥ ಅಲ್ಲ. ಅಣ್ಣ, ಇವಾಗ ಹಾಗಾದ್ರೆ ಹೆಂಗೆ? ಇವಾಗ ಇನ್ನೂ ತಾಕಲಾಟ ಜಾಸ್ತಿ ಆಯ್ತು. ಈಗ ಏನು ನವಗ್ರಹಗಳು ಅಂತ ಏನು ಅಂದ್ರೆ ಸೂರ್ಯ ಗ್ರಹ ಅಲ್ಲ, ಚಂದ್ರ ಹೀಗೆ ಅಂತ ಅದಕ್ಕೆ ಹೇಳಿದ್ರಿ. ಮತ್ ಇದ್ಯಾವುದೋ ಸುಮುಹೂರ್ತ, ಸರಿಯಾದ ವೇಳೆ, ಅಮೃತ ಘಳಿಗೆ, ಇಂಥ ಕಾಲ, ಜಾತಕ ಜೋಡಣೆ ಅಂತಂದ್ರೆ ಇದರಲ್ಲಿ ತರ್ಕ ಇಲ್ಲ ಅಂತ ಹೇಳ್ತೀರಿ. ಇದು ಯಾಕೋ ನಮ್ಮ ನಂಬಿಕೆಯ ಬುಡವನ್ನೇ ಅಳ್ಳಾಡಿಸಿದ ಹಾಗಾಗ್ತಿದೆಯಲ್ಲ. ಅಲ್ಲೇ ಹೇಳಿದೆ, ನಂಬಿಕೆ ಯಾವುದ್ರಲ್ಲಿ ಬೇಕಾದ್ರೂ ಇಟ್ಕೋಬಹುದು, ಆದರೆ ಸತ್ಯಾನ್ವೇಷಕ ದೃಷ್ಟಿ ಮತ್ತು ಮುಕ್ತ ಮನಸ್ಸಿಂದ ನಾವು ವಿಚಾರ ಮಾಡುವಾಗ ಸತ್ಯದಲ್ಲಿ ನಾವು ನಂಬಿಕೆ ಇಡತಕ್ಕಂಥದ್ದು ಅತ್ಯುತ್ತಮವೇ ಹೊರತು ಏನೋ ಹೇಗೋ ನಂಬತಕ್ಕಂಥದ್ದು ಇದೆಯಲ್ಲ ಅದು ನಮಗೆ ತೊಂದರೆಯೇ. ಇದ್ರ ಜೊತೆಗೆ ಇನ್ನೂ ಒಂದು ಪ್ರಶ್ನೆ ಇದೆ. ಈಗ ಇಷ್ಟೆಲ್ಲ ಜ್ಯೋತಿಷ್ಯ ಹೇಳ್ತೀವಿ, ಜ್ಯೋತಿಷ್ ಶಾಸ್ತ್ರ, ಈ ನಂಬಿಕೆ ಮೇಲೆ ಇಷ್ಟೊಂದು ಇವತ್ತಂತೂ ಈ ಥರದ ಚಟುವಟಿಕೆ ತುಂಬಾ ಜಾಸ್ತಿ ಆಗ್ತಾ ಇದೆ. ತುಂಬಾ ನಂಬಿಕೆ,
ಇಲ್ಲ ಅವ್ರು ಹಿಂಗೆ ಹೇಳಿದ್ರು ಅದಕ್ಕೆ ಹಿಂಗೆ ನಡ್ಕೋತಿದ್ದೀವಿ, ಆ ಪೂಜೆ ಮಾಡಕ್ಕೆ ಹೇಳಿದ್ರು ಅದಕ್ಕೆ ಹಿಂಗೆ ಮಾಡ್ತಿದ್ದೀವಿ, ಈಗೇನೋ ನಾ ಹೇಳಿದಾಗೆ ಗ್ರಹಗತಿ ಸರಿ ಇಲ್ಲ. ಹಾಗಾದ್ರೆ ಇದಕ್ಕೆ ಏನು ಅಂತಿಮವಾಗಿ ಏನು ವಿವರಣೆ ಅಥವಾ ವ್ಯಾಖ್ಯಾನ? ನಮ್ಮ ಒಂದು ಕೆಲಸ ಇದೆ, ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಕೆಲವಾರು ದೌರ್ಬಲ್ಯಗಳಿರುತ್ತೆ. ಮುಖ್ಯವಾಗಿ 3. ಒಂದೇನು ಅಂತಂದರೆ ಅಜ್ಞಾನ. ಹೌದು. ಅಂದರೆ ಯಾವುದು ಏನು ಅನ್ನತಕ್ಕಂತಹ ಅರಿವು ಇಲ್ಲದೆ ಇರುವಂತಹದ್ದು ಅಜ್ಞಾನ. ಅದೊಂದು ಸಮಸ್ಯೆ ಅಥವಾ ದೌರ್ಬಲ್ಯ. ಎರಡನೇದೇನು ಅಂತಂದರೆ ಆಸೆ. ಅದು ಒಂದು ದೌರ್ಬಲ್ಯವೇ. ಅಂದರೆ ಸಾಧಾರಣವಾಗಿರ್ತಕ್ಕಂಥ ಆಸೆ ಏನು ತಪ್ಪಲ್ಲ, ಆದರೆ ಈ ಅತಿ ಆಸೆ ಇದೆಯಲ್ಲ, ಇಲ್ಲಿನ ಆಸೆ ಅಂತ ಹೇಳುವಾಗ ಆ ಅತಿ ಆಸೆ ಅನ್ನೋದ್ರ ವಿಚಾರ ನಾನು ಹೇಳ್ತಾ ಇದ್ದೀನಿ. ಅದು ಯಾವತ್ತಿದ್ರೂ ನಮಗೆ ತೊಂದರೆನೇ. ನಂತರದ್ದು ಯಾವುದು? ಭಯ. ಅಜ್ಞಾನ, ಆಸೆ, ಭಯ. ಈ 3ರಿಂದಲೂ ಅಥವಾ ಈ 3ರಲ್ಲಿ ಯಾವುದೋ 2 ಅಥವಾ ಯಾವುದೋ 1ರಿಂದ ಯಾರಿಗೆ ತೊಂದರೆ ಇರುತ್ತೆ, ದೌರ್ಬಲ್ಯ ಇರುತ್ತೆ, ಅವ್ರೇನು ಮಾಡ್ತಾರೆ, ಜಾತಕ ಹಿಡ್ಕೊಂಡು ಎಲ್ಲ ಕಡೆನೂ ಓಡಾಡಕ್ಕೆ ಶುರು ಮಾಡ್ತಾರೆ. ಮತ್ತು ಅವರು ನಮಗೆ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಬಲಿಪಶುಗಳು. ಈಗ ಅಜ್ಞಾನ ಇಲ್ಲ ಅಂತ ಇಟ್ಕೊಂಡ ಅವ್ರಿಗೆ ಈ ವಿಚಾರದಲ್ಲಿ ನಾವು ಏನು ಹೇಳಬೇಕಾದಿಲ್ಲ. ವಿಚಾರ ಇರೋದು ಹೀಗೆ, ಒಂದು ಕೆಲಸ ಆಗಬೇಕಪ್ಪ, ಅದಕ್ಕೆ ನಾನು ಪ್ರಯತ್ನ ಪಟ್ಟರೆ ಕೆಲಸ ಆಗುತ್ತೆ. ಇದಕ್ಕೇನು ಕರಿತೀವಿ ವೇದದ ಭಾಷೆಯಲ್ಲಿ? ಪುರುಷಾರ್ಥ ಅಂತ ಕರಿತೀವಿ. ಅದು ಪೂರ್ವ ನಿಶ್ಚಿತ ಆಗಿದ್ದ ಪಕ್ಷಕ್ಕೆ ನಾನಿಲ್ಲಿ ಒದ್ದಾಡಿ ಏನು ಪ್ರಯೋಜನ? ಅರೆ ವೇದ ಹೇಳುತ್ತೆ, ಅಯ್ಯ ನಿನ್ನ ಭವಿಷ್ಯದ ರೂವಾರಿ ನೀನೇನೆ, ನೀನು ಶ್ರಮ ಪಡು, ದಕ್ಷತೆಯಿಂದ ಕೆಲಸ ಮಾಡು, ನಿನ್ನ ಸಾಮರ್ಥ್ಯನ ಬಳಸಿ ಕೆಲಸ ಮಾಡು, ನಿನ್ನ ಭವಿಷ್ಯವನ್ನು ನೀನು ರೂಪಿಸಿಕೊಡಬಹುದು. ಭವಿಷ್ಯವು ಪೂರ್ವ ನಿಶ್ಚಿತವಲ್ಲ, ಅದು ನಿನ್ನ ಕೈಯಲ್ಲಿ ನೀನೇ ನಿರ್ಮಾಣ ಮಾಡ್ಕೊಳ್ತಕ್ಕಂಥ ವಿಚಾರ. ನಾನು ಎಷ್ಟು ಚೆನ್ನಾಗಿ ಬರದೆ ಅಥವಾ ಎಲೆಕ್ಷನ್ ಅಲ್ಲಿ ನಾನೇ ಇದು ಮಾಡಿದೆ, ಬಟ್ ನನಗೆ ಅಂತಿಮವಾಗಿ ಆ ಪಟ್ಟ ಏನೋ ಸಿಗ್ಲಿಲ್ಲ ಅಂದ್ರೆ ನಾನು ನೋಡಿರ್ತಕ್ಕಂಥ ಹಲವಾರು ಅಂಶಗಳಲ್ಲಿ ಚೆನ್ನಾಗಿ ಮಾಡಿದ್ದೇನೆ ಅಂತ ಅನ್ಕೊಂಡಿದ್ದೀನಿ. ಇನ್ನು 10 ಅಂಶ ಇದೆಯಲ್ಲ, ಅದನ್ನು ನೋಡಿದವ್ರು ಯಾರು? ನಾನು ನೋಡಿದ್ದಷ್ಟೇ ಕೊನೆ ಅಲ್ವಲ್ಲ. ಕೆಲವು ಪ್ರತ್ಯಕ್ಷವಾಗಿ ನಮಗೆ ಗೊತ್ತಾಗುತ್ತೆ, ಕೆಲವು ಪರೋಕ್ಷವಾಗಿರುತ್ತೆ. ನಾವು ನಮ್ಮ ಬುದ್ಧಿಶಕ್ತಿ ಇದ್ದಷ್ಟು ತಿಳ್ಕೊಂಡು ನಾವು ಮಾಡಿದ್ದೇವೆ, ಅದರಲ್ಲಿ ಏನೋ ಒಂದು ಫಲ ಬಂದಿದೆ. ನಮಗೆ ಬೇಕಾದ ಫಲ ಬರೋದಕ್ಕೆ ಇನ್ನೇನು ಕಾರಣ ಅಂತ ಆಮೇಲೆ ಸಂಶೋಧನೆ ಮಾಡಿ ಸರಿ ಮಾಡ್ಕೋಬೇಕನ್ನಷ್ಟೇ. ಇದಕ್ಕೇನು ಜ್ಞಾನದ ದಾರಿ ಅಂತ ಕರಿತೀವಿ. ಆ ಜ್ಞಾನ ದಾರಿ ಬಿಟ್ಟರೆ ಏನಾಗುತ್ತೆ, ನಮಗೆ ಅಜ್ಞಾನ ಇರುತ್ತೆ. ಅಜ್ಞಾನ ಇರುವಾಗ ನಾವು ಯಾರ್ಯಾರನ್ನ ಏನನ್ನು ಕೇಳಿದ್ರೆ ಅವರು ಹೇಳಿದ್ದೆಲ್ಲ ನಮ್ಮ ತಲೆಯೊಳಗೆ ಹೋಗಿ ಎಲ್ಲವನ್ನು ನಂಬುವಂತಹ ಪರಿಸ್ಥಿತಿ ಬರುತ್ತೆ. ಅದು ಸತ್ಯವೋ ಸುಳ್ಳೋ ಗೊತ್ತಿರಲ್ಲ. ಆಯ್ತಾ? ಇನ್ನು ಆಸೆ. ಅಯ್ಯ ನೀನು ಈ ತರಹದ ಒಂದು ಪೂಜೆಯನ್ನ, ಈ ತರಹದ ಒಂದು ಶಾಂತಿಯನ್ನ ಗ್ರಹಕ್ಕೆ ಮಾಡಿಬಿಟ್ರೆ ನಿನಗೆ ಬೇಕಾದ ಹಾಗೆ ಲಾಭ ಆಗುತ್ತೆ. ನೋಡು, ನಿನಗೆ ಏನೋ ಒಂದು ದೋಷ ಇದೆ, ನೀನು ಈ ಒಂದು ಶಾಂತಿಯನ್ನು ಮಾಡಿಬಿಟ್ರೆ ನಿನಗೆ ಒಳ್ಳೆ ವಿದ್ಯಾಲಾಭವಾಗುತ್ತೆ. ಸರಿ, ಆ ಜಾತಕದಲ್ಲಿ ಹಾಗಿದೆ, ಇವರು ಹೇಳಿದ್ದಾರೆ, ನನಗೆ ಗ್ಯಾರಂಟಿಯಾಗಿ ವಿದ್ಯಾಲಾಭ ಆಗುತ್ತೆ, ಮಲ್ಕೊಂಡು ನಿದ್ದೆ ಮಾಡ್ತೀನಿ, ಬರ್ತಾ ವಿದ್ಯೆ ಅವನಿಗೆ. ಜಾತಕದಲ್ಲಿ ಹಾಗಿದೆ ಅಂತ ಅವರು ಹೇಳಿದ್ರು ಕೂಡ ಆ ವಿದ್ಯೆಯನ್ನ, ಜ್ಞಾನವನ್ನ ಗಳಿಸೋದಕ್ಕೆ, ಆ ಸಂಪತ್ತನ್ನು ಗಳಿಸೋದಕ್ಕೆ ಇವನು ಏನು ಶ್ರಮ ಪಡಬೇಕು ಆ ಶ್ರಮ ಪಡಲೇಬೇಕು. ಜಾತಕ ನೋಡ್ಲಿಲ್ಲಪ್ಪ, ಇವನು ವಿದ್ಯೆ ಪಡೆಯೋದಕ್ಕೆ ಶ್ರಮ ಪಟ್ರೆ ಇವನಿಗೆ ವಿದ್ಯೆ ಬರುತ್ತೋ ಬರಲ್ವೋ? ಬರುತ್ತೆ. ಅಂದ್ರೆ ವಿದ್ಯೆ ಅಥವಾ ಸಂಪತ್ತು ಅಥವಾ ಅಧಿಕಾರ ಬೇಕಾಗೋದಕ್ಕೆ ಬೇಕಾಗಿರ್ತಕ್ಕಂಥದ್ದು ಪ್ರಾಮಾಣಿಕವಾದ ಪ್ರಯತ್ನ, ಶ್ರಮವೇ ಹೊರತು ಅಲ್ಯಾವುದೋ ಚೀಟಿ ಮೇಲೆ ಹಾಕಿ ಲೆಕ್ಕಾಚಾರ ಅಲ್ಲ. ಆಸೆ ಇದ್ದಾಗ ಏನಾಗುತ್ತೆ, ಶ್ರಮ ದುಡಿಮೆ ಬಗ್ಗೆ ಮೈ ಮೇಲೆ ಪ್ರಜ್ಞೆ ಇರೋದಿಲ್ಲ. ಹೇಗೋ ಸುಲಭಕ್ಕಾಗುತ್ತೆ ಅನ್ನೋಂಥ ಮಾರ್ಗ ಹುಡುಕುವಾಗ ಈ ಥರದ ಕೆಲವಾರು ವೃತ್ತಿಯಲ್ಲಿ ಇರ್ತಕ್ಕಂಥವ್ರಿಗೆ ಏನಾಗುತ್ತೆ, ಬಹಳ ಒಳ್ಳೆ ಲಾಭ ಆಗುತ್ತೆ, ನಿಮ್ಗೆ ಹಾಗಾಗುತ್ತೆ, ಹೀಗಾಗುತ್ತೆ, ಹೀಗೆ ಮಾಡಿ ಹಾಗೆ ಮಾಡಿ, ಇದಕ್ಕೆ 5,000, ಇದಕ್ಕೆ 10,000, ಇದಕ್ಕೆ 1,00,000 ಮುಗಿತಲ್ಲಿ. ಆಸೆ. ಇನ್ನು ಭಯ, ಇದು ಕೂಡ ಮನುಷ್ಯನ ದೌರ್ಬಲ್ಯವೇ. ಆ ಭಯವನ್ನು ಹೋಗಲಾಡಿಸ್ಕೊಳ್ಳೋದಕ್ಕೆ ಜ್ಞಾನ ಕಾರಣ ಆಗುತ್ತೆ. ಸಾಮಾನ್ಯವಾಗಿ ಭಯ ಇರೋ ಕಡೆ ಅಜ್ಞಾನದ ಜೊತೆಗೆ ಇರುತ್ತೆ. ಹಾಗಾಗಿ ಏನೋ ಅಳಕು, ಏನೋ ಭಯ, ಯಾಕೆ ಏನೋ ಗೊತ್ತಿಲ್ಲ. ಭವಿಷ್ಯದ ಭಯ ಏನಾಗ್ಬಿಡುತ್ತೋ. ಈ ಭಯ ಇರತಕ್ಕಂಥ ಸಂದರ್ಭದಲ್ಲಿ ಈ ದೌರ್ಬಲ್ಯವನ್ನು ಬಳಸಿಕೊಂಡು ನಾವು ಇವ್ರಿಗೇನೋ ಮಾರ್ಗದರ್ಶನ ಕೊಡ್ತಿದ್ದೀವಿ ಅಂತ ಹೇಳಿ ಹಣ ಕಸಿತಕ್ಕಂತಹ ಸಂದರ್ಭಗಳು ಬೇಕಾದಷ್ಟು ಇರುತ್ತೆ. ಎಚ್ಚರಿಕೆ ಯಾರಿಗಿರ್ಬೇಕು? ನಮಗಿರ್ಬೇಕಷ್ಟೇ. ಅಂದರೆ ಎಲ್ಲಿ ಅಜ್ಞಾನ, ಎಲ್ಲಿ ಆಸೆ, ಎಲ್ಲಿ ಭಯ ಇರುತ್ತೆ, ಇದು ಬೇರೆಯವರಿಗೆ ಸುಲಭವಾದ ಬಂಡವಾಳಕ್ಕೆ ಕಾರಣ ಆಗುತ್ತೆ. ಯಾವ ರೀತಿ ಬೇಕಾದ್ರೂ ವ್ಯವಹಾರ ನಡೆಯಬಹುದು, ಏನು ಮಾತು ಬೇಕಾದ್ರೂ ಹೇಳಬಹುದು, ಯಾರು ಏನನ್ನು ಬೇಕಾದ್ರೂ ನಂಬಬಹುದು. ಅವೆಲ್ಲ ಸತ್ಯವೇ? ಈ ಪ್ರಶ್ನೆಯಲ್ಲೆಲ್ಲೂ ಬರ್ತಾ ಇಲ್ಲ. ಇದನ್ನು ನಾವು ಬಹಳ ಸೂಕ್ಷ್ಮವಾಗಿ ಗಮನಿಸ್ಕೊಂಡು ಆಲೋಚನೆ ಮಾಡಿ ಜ್ಞಾನವನ್ನು ಹೆಚ್ಚಿಸ್ಕೋತಾ
ಆಸೆಯನ್ನು ಮಿತಿಯಲ್ಲಿ ಇಟ್ಕೊಂಡು ಭಯ ಪಡೆದು ಜೀವನ ಮಾಡೋದಾದರೆ ನಮ್ಗೆ ಇದು ಯಾವುದ್ರ ತಂಟೆನೂ ಬೇಕಿಲ್ಲ. ಹಾಗಾದ್ರೆ ಈ ಭವಿಷ್ಯ ಅಂತ ಹೇಳ್ತಾರಲ್ಲ, ಅದೆಲ್ಲ ಸುಳ್ಳ? ಯಾವುದೇ ಪತ್ರಿಕೆ ತೆಗಿರಿ, ವಾರದ ಭವಿಷ್ಯ ಅಂತ ಏನೋ ಇರುತ್ತೆ, ದಿನ ಭವಿಷ್ಯ ಅಂತ ಇರುತ್ತೆ, ಮಾಸ ಭವಿಷ್ಯ ಅಂತ ಇರುತ್ತೆ. ಈಗಂತೂ ಇದರಲ್ಲೂ ಬೇರೆ ಎಲ್ಲ ಕಡೆನೂ ಈ ಥರದ ಕಾರ್ಯಕ್ರಮಗಳು ಹೆಚ್ಚಾಗಿವೆ. ನಂಬಬಾರ್ದಾ? ಇದು ನಂಬಬಾರ್ದಾ ಅಥವಾ ಇದು ಸುಳ್ಳ, ಅದಕ್ಕೆ ನಿಶ್ಚಯ ತೀರ್ಮಾನ ಕೊಡ್ತಕ್ಕಂಥ ನಾನಲ್ಲ. ವಿಷಯ ವಿಮರ್ಶೆ ಮಾಡಿದ್ಮೇಲೆ ನಿಶ್ಚಯ ತೀರ್ಮಾನ ನಿಲ್ಲಿಸಿ. ಇನ್ನು 2 ಅಥವಾ 3 ವರ್ಷಕ್ಕೆ ಈ ತರಹದ ಒಂದು ಗಂಡ ಇದೆ, ಜಾತಕ ನೋಡ್ಬಿಟ್ಟು ಭವಿಷ್ಯ ಹೇಳಿದ್ದಾಯ್ತು. ಈಗ ಮುಂದೆ ಈ ತರಹದ ಸಮಸ್ಯೆ ಇದೆ ಅಂತ ಗೊತ್ತಾದಾಗ ಅದನ್ನು ತಪ್ಪಿಸ್ಕೊಳ್ಳೋದಕ್ಕೆ ನಾನು ಪ್ರಯತ್ನ ಪಡಬಹುದು. ಹೌದು, ಈ ಪ್ರಯತ್ನ ಪಟ್ಟು ನಾನು ಅದರಿಂದ ತಪ್ಪಿಸ್ಕೊಂಡೆ ಅಂತ ಇಟ್ಕೊಳ್ಳೋಣ. ಆವಾಗ ಈ ತರಹದ ಒಂದು ಗಂಡ ಇದೆ ಅಂತ ಹೇಳಿದಂತಹ ಜ್ಯೋತಿಷ್ಯ ಸುಳ್ಳಾಯ್ತಾ? ಯಾಕೆ ನಾನು ತಪ್ಪಿಸ್ಕೊಂಡ್ಬಿಡ್ನಲ್ಲ ಅದನ್ನ. ಅಲ್ಲಿಗೆ ಮೊದಲು ಹೀಗಿದೆ, ಹೀಗೆ ತೊಂದರೆ ಆಗುತ್ತೆ ಅಂತ ಹೇಳಿ ಸುಳ್ಳಾಯ್ತು. ಹಾಗೆ ತಪ್ಪಿಸ್ಕೊಳಕ್ಕಾಗಲ್ಲ, ನೀವು ಏನೇ ಮಾಡಿದ್ರೂ ಕೂಡ ಅದು ಆಗೇ ಆಗುತ್ತೆ ಅಂತಕ್ಕಂಥ ವಿಚಾರ ಇದ್ರೆ ಯಾವತ್ತೂ ಆಗೋದಕ್ಕೆ ಇವತ್ತಿಂದ ಯಾಕೆ ನಾನು ತಲೆ ಕೆಡಿಸ್ಕೊಳ್ಳೋ? ಆಗೋದಿದ್ರೆ ಆಗುತ್ತಪ್ಪ, ಅಷ್ಟೇನೆ. ಅದು ಆಗೋವರೆಗೂ ತಲೆ ಕೆಡಿಸ್ಕೊಳ್ಳೋದೆ, ನಿರಾಳವಾಗಿ ಸಂತೋಷವಾಗಿ ಒಳ್ಳೆ ಕೆಲಸ ಮಾಡ್ಕೊಂಡು ಖುಷಿಯಾಗಿರೋಣ, ಅಷ್ಟೇ ತಾನೆ. ಆಯ್ತಾ? ಇನ್ನು ನಿಯತಕಾಲಿಕಗಳಲ್ಲಿ ಬರೋದ್ರ ವಿಚಾರ ಕೇಳಿದೆ, ಅದ್ರಲ್ಲಿ ಬಹಳ ತಮಾಷೆ ಇದೆ, ಅದು ಸ್ವಲ್ಪ ಗಮನಿಸ್ಬೇಕಷ್ಟೇನೆ. ದಿನ ಭವಿಷ್ಯ ಹೇಳ್ತಕ್ಕಂಥ ಒಂದು 4-5 ಪತ್ರಿಕೆ ಪಕ್ಕದಲ್ಲಿ ಇಟ್ಕೊಂಡ್ಬಿಡು, ಯಾವ್ಯಾವ ರಾಶಿಗೆ ಏನೇನು ಹೇಳಿದ್ದಾರೆ ಅಂತ. ನೀನು ನೋಡ್ತಾ ಹೋದರೆ ಇಲ್ಲಿ ಈ ಪತ್ರಿಕೆ ಒಳಗೆ ಈ ರಾಶಿಗೆ ಹೇಳಿರೋದಕ್ಕೂ ಇನ್ನೊಂದು ಪತ್ರಿಕೆಯಲ್ಲಿ ಈ ರಾಶಿಗೆ ಹೇಳಿರೋದಕ್ಕೂ ತದ್ವಿರುದ್ಧವಾಗಿರೋದು ಎಷ್ಟೋ ಕಾಣುತ್ತೆ ನಿನಗೆ. ಅಷ್ಟೇ ಅಲ್ಲ, ನೀನು ಜ್ಯೋತಿಷ್ಯ ಗೊತ್ತೇ ಇಲ್ಲ ಅಂತ ಇಟ್ಕೋ, ಏನೋ ಒಂದು ಬರೀ ನೀನು ಇಂಥ ರಾಶಿಯವರು ಹೀಗಾಗುತ್ತೆ. ಪತ್ರಿಕೆ ಓದೋರು ಲಕ್ಷಾಂತರ ಜನ, ಅದರಲ್ಲಿ ಎಷ್ಟೋ ಸಾವಿರ ಜನಕ್ಕೆ ನೀನು ಹೇಳಿದ್ದು ಹೊಂದಬಹುದು. ಹೌದು, ಖಚಿತತೆ ಏನಿಲ್ಲ ಅದರ, ಖಚಿತತೆ ಸುಮ್ಮನೆ ಒಂದು ಬಿಟ್ಟ ಬಾಣ, ಅದು ಎಲ್ಲೋ ತಾಕತ್ತೆ ಅಷ್ಟೇ. ಹೀಗಾಗ್ತಕ್ಕಂಥದ್ದೇ ಹೊರತು ಇದರಲ್ಲಿ ನಿಶ್ಚಿತವಾದಂತಹ ಒಂದು ವಿಜ್ಞಾನ ಅಂತಾಗಲಿ ನಿಶ್ಚಿತವಾದಂತಹ ತರ್ಕ ಅಂತಾಗಲಿ ಯಾವುದೂ ಕೂಡ ಇದರಲ್ಲಿ ಇಲ್ಲ. ವಿಮರ್ಶೆ ಮಾಡು, ಯೋಚನೆ ಮಾಡು, ಆಲೋಚನೆ ಮಾಡಿದ್ರೆ ಗೊತ್ತಾಗುತ್ತೆ, ಪರೀಕ್ಷೆ ಮಾಡಿದ್ರೆ ಗೊತ್ತಾಗುತ್ತೆ. ನಂಬತಕ್ಕಂತಹ ವಿಚಾರ ಇಲ್ಲ. ಸತ್ಯದ ಅನ್ವೇಷಣೆಯನ್ನು ಮಾಡಿ ಆ ಸತ್ಯವನ್ನು ನಂಬತಕ್ಕಂತಹ ಜವಾಬ್ದಾರಿ, ಹೊಣೆಗಾರಿಕೆ ನಮ್ಮೆಲ್ಲರಿಗೂ ಇರುತ್ತೆ. ಮತ್ತೆ ವೇದಗಳು ಇದರ ಬಗ್ಗೆ ಏನು ಮಾತು ಹೇಳುತ್ತೆ? ಹೌದು, ಯಾಕೆಂತಂದ್ರೆ ನಾವು ವೇದಗಳ ವಿಚಾರ ಪ್ರಧಾನವಾಗಿ ಇಟ್ಕೊಂಡು ಇಷ್ಟೆಲ್ಲ ಚರ್ಚೆ ಮಾಡ್ತಾ ಇದ್ದೀವಿ. ಅದು ಬಹಳ ಸ್ಪಷ್ಟವಾಗಿ ನಮಗೆ ಕೆಲವು ವಿಚಾರವನ್ನು ಹೇಳುತ್ತೆ. ಏನಂತಂದ್ರೆ, ಅಹಾನಿ ಅಸ್ಮೈ ಸುದಿನ ಭವಂತಿ. ಅಹಾನಿ ಅಂತಂದ್ರೆ ದಿನಗಳು. ಈ ಎಲ್ಲ ದಿನಗಳು ಕೂಡ ಅಸ್ಮೈ ಇವರಿಗೆ ಸುದಿನ ಭವಂತಿ, ಒಳ್ಳೆಯ ದಿನಗಳೇ ಆಗುತ್ತವೆ. ಯಾರಿಗೆ? ಆ ಮಂತ್ರದ ಇನ್ನೊಂದು ಭಾಗವನ್ನು ನಾವು ನೋಡಿದ್ರೆ, ಯಾರು ಸಜ್ಜನರೋ, ಯಾರು ಸತ್ಕಾರ್ಯಗಳನ್ನು ಮಾಡುತ್ತಾರೋ, ಯಾರು ಜಗದ ಹಿತವನ್ನು ಬಯಸ್ತಾರೋ, ಯಾರು ಜಗದಲ್ಲಿರ್ತಕ್ಕಂಥ ಎಲ್ಲ ಜೀವಿಗಳನ್ನು ಪ್ರೀತಿಸ್ತಾರೋ ಅವರಿಗೆ ಪ್ರತಿದಿನವೂ ಶುಭ ದಿನವು. ಯಾರಿಗೆ ಈ ತರಹದ ಗುಣಗಳು ಇರೋದಿಲ್ಲ ಅವರಿಗೆ ಯಾವಾಗ ಬೇಕಾದ್ರೂ ಶುಭ ಆಗಬಹುದು, ಯಾವಾಗ ಬೇಕಾದ್ರೂ ಅಶುಭ ಆಗ್ಬೋದು. ಕಾರಣ ಟೈಮ್ ಅಲ್ಲ, ಇವರ ಗುಣ ಸ್ವಭಾವ ಕೆಲಸ. ಹಾಗೇನೇನೆ ಇನ್ನೊಂದು ಋಗ್ವೇದದ ಮಂತ್ರದಲ್ಲಿ ಹೇಳುತ್ತೆ, ಎಂತಂದ್ರೆ ಸೂರಿಭ್ಯ ಸುದಿನ. ಸೂರಿಭ್ಯ ಅಂತಂದ್ರೆ ಸತ್ಪ್ರೇರಕರು ಮತ್ತು ಜ್ಞಾನಿಗಳು ಅಂತ ಅರ್ಥ. ಸೂರಿಗಳು ಅಂತಂದ್ರೆ ಇಂತಹ ಜ್ಞಾನಿಗಳು ಯಾರಿದ್ದಾರೆ, ಇಂತಹ ಸತ್ಪ್ರೇರಕರು ಯಾರಿದ್ದಾರೆ ಅವರಿಗೆ ಎಲ್ಲ ದಿನಗಳು ಸುದಿನ. ಬಹಳ ಸ್ಪಷ್ಟವಾಗಿದೆ. ಇನ್ನೊಂದು ವೇದ ಮಂತ್ರದಲ್ಲಿ ನಮ್ಗೇನು ಹೇಳುತ್ತೆ ಅಂತಂದ್ರೆ, ವಿಶ್ವಾನ್ಯಸ್ಮೈ ಸುದಿನಾನಿ. ಅಂದ್ರೆ ಅಸ್ಮೈ ಇವರಿಗೆ ವಿಶ್ವಾನಿ ಸುದಿನಾನಿ, ಎಲ್ಲ ದಿನಗಳು ಒಳ್ಳೆಯ ದಿನ. ಕಾರಣ ಎಂತಂದ್ರೆ ಅವರು ಬುದ್ಧಿಯನ್ನು ಉಪಯೋಗಿಸಿ ತಮಗೂ ಜಗತ್ತಿಗೂ ಹಿತವಾಗ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಏನೋ ಒಂದು ಹೇಳಿ ಜೀವನೋಪಾಯ ಮಾಡೋಣಂಥ ಜನ ಅಲ್ಲ ಇವರು, ಜಗತ್ತಿನ ಹಿತವನ್ನು ಬಯಸ್ತಕ್ಕಂಥ. ಹಾಗಾಗಿ ಏನಾಗುತ್ತೆ, ಅವರಿಗೆ ಎಲ್ಲ ದಿನಗಳು ಕೂಡ ಒಳ್ಳೆಯ ದಿನವೇ. ಆದರೆ ಜೀವನದಲ್ಲಿ ಏಳು ಬೀಳು ಅನ್ನೋದು ಇದ್ದೇ ಇರುತ್ತೆ, ಅದು ಎಲ್ಲರ ಜೀವನದಲ್ಲೂ ಇರುತ್ತೆ. ಅವರ ಸ್ಥಿತಿ ಹೇಗಿರುತ್ತೆ ಅಂದರೆ, ಜ್ಞಾನಿಗಳ ಸ್ಥಿತಿ, ಹೌದು ಜೀವನದಲ್ಲಿ ಏಳು ಬೀಳು ಇರೋದೇನೇನೆ, ಇದಕ್ಕೆ ನಾವ್ಯಾಕೆ ಭಯ ಪಡಬೇಕು? ಇವಾಗ ಬೀಳು ಬಂತ, ಸರಿ ಬಿದ್ದೆ, ಆಮೇಲೇನು ಮತ್ತೆ ಎದ್ದೆ, ಮತ್ತೆ ಅವಳೊಂದ್ಸಲ ಬೀಳ್ತೀನಿ, ಬಿದ್ದೆ, ಆಮೇಲೇನು ಮತ್ತೆ ಎದ್ದೆ.
ಈ ಥರ ಒಂದು ಧೋರಣೆಯಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾರೆಯೇ ಹೊರತು ಜೀವನದ ಏಳು ಬೀಳಿಗಳಿಗೆ ಹೆದರ್ತಕ್ಕಂಥದ್ದಾಗಲಿ ಅಥವಾ ಇನ್ನೇನೋ ಬೇಕು ಅಂತ ವಿಪರೀತವಾದಂಥ ಆಸೆ ಪಡ್ತಕ್ಕಂಥದ್ದಾಗಲಿ ಅಥವಾ ಅಜ್ಞಾನಕ್ಕೆ ಸಿಕ್ಕಿ ತೊಳ್ಳಾಡ್ತಕ್ಕಂಥದ್ದಾಗಲಿ ಇದು ಯಾವುದೂ ಇರೋದಿಲ್ಲ. ಹಾಗಾಗಿ ಅವರಿಗೆ ಪ್ರತಿದಿನವೂ ಶುಭ ದಿನವು, ಪ್ರತಿ ಘಳಿಗೆ ಶುಭ ಘಳಿಗೆ. ಅದಿರ್ತಕ್ಕಂಥದ್ದು ನಮ್ಮ ಸದ್ವಿಚಾರ, ಸಚ್ಚಿಂತನೆ, ಒಳ್ಳೆಯ ಮಾತು, ಒಳ್ಳೆಯ ವ್ಯವಹಾರದಲ್ಲಿ. DVGದು ಒಂದು ಸಾಲಿದೆ, ಗ್ರಹಗತಿಯ ತಿದ್ದುವನೇ ಜಾತಕದಿ ಜೋಯಿಸನು, ವಿಹಿತವಾಗಿಹುದರ ಗತಿ ಸೃಷ್ಟಿ ವಿಧಿಯಂ, ಸಹಿಸಿದಲ್ಲದೆ ಮುಗಿಯದಾವದಶೆ ಬಂದೊಡಂ, ಸಹನೆ ವಜ್ರದ ಕವಚ ಮಂಕುತಿಮ್ಮ. ಇದು ಈಗ ತಾನೇ ಹೇಳಿದ ವೇದದ ಮಾತಿದೆಯಲ್ಲ, ಅದಕ್ಕೆ ಅನುಗುಣವಾಗಿರ್ತಕ್ಕಂಥದ್ದು. ಜ್ಞಾನಿಗಳು ಜೀವನದ ಅನುಭವವನ್ನು ಪಡೆದಂಥವ್ರ ಮಾತು ಸಹನೆ ವಜ್ರದ ಕವಚ ಮಂಕುತಿಮ್ಮ ಬರುತ್ತೆ. ಈಗ ಹೇಳಿದ್ನಲ್ಲ, ಏಳು ಬೀಳು ಬಂದಾಗ ಅದನ್ನು ಸಹಿಸ್ತಕ್ಕಂಥ ಯಾವ ವಜ್ರದ ಕವಚ ಇದೆ, ಇದು ನಮಗೆ ಮುಖ್ಯವಾಗಿತ್ತೆ ಹೊರತು ಆ ಆಸೆಯೋ ಭಯವೋ ಅಜ್ಞಾನದಿಂದ ಎಲ್ಲೆಲ್ಲೋ ಓಡಿ ಹೋಗಿ ಎಲ್ಲೋ ಪರಿಹಾರ ಕಂಡು ಹಿಡಿಯೋಂತಕ್ಕಂಥದ್ದು ಇದೆಯಲ್ಲ, ಅದು ನಮಗೆ ಇನ್ನಷ್ಟು ತೊಂದರೆಗೆ ಕಾರಣ ಆಗುತ್ತೆ ಹೊರತು ಅನುಕೂಲ ಆಗೋದಿಲ್ಲ. ವಿಮರ್ಶೆ ಮಾಡಿ ಚಿಂತನೆ ಮಾಡಿಕೊಳ್ಳೋಣ. ಮತ್ತೊಮ್ಮೆ ಸ್ಪಷ್ಟನೆ ಕೊಡ್ತಾ ಇದ್ದೀನಿ, ಇದೆಲ್ಲವೂ ಕೂಡ ಸತ್ಯಾನ್ವೇಷಿಕ ದೃಷ್ಟಿಯಿಂದ ಆಡಿರ್ತಕ್ಕಂಥ ಮಾತುಗಳೇ ಹೊರತು ಯಾರನ್ನೂ ದೂಷಿಸೋದಕ್ಕೆ, ಯಾರನ್ನೂ ಟೀಕೆ ಟಿಪ್ಪಣಿ ಮಾಡೋದಕ್ಕೆ ಖಂಡಿತವಾಗಿ ಹೇಳಿದಂಥ ಮಾತು ಅಲ್ಲ. ನಂಬೋದು ಬಿಡೋದು ಅವರವರ ಭಾವಕ್ಕೆ, ಅವರವರ ಭಕ್ತಿಗೆ, ಅವರವರ ಚಿಂತನಾ ಶಕ್ತಿ ಬಿಟ್ಟದ್ದು. ಬನ್ನಿ ಚೆಲ್ಲೋಣ ಹೊಸ ಬೆಳಕನ್ನ.